ವಿದ್ಯಾರ್ಥಿಗಳು ಸರ್ಕಾರದ ಸಹಕಾರವನ್ನು ಸದುಪಯೋಗಪಡಿಸಿಕೊಳ್ಬೇಕು. ವೈದ್ಯಕೀಯ ವೃತ್ತಿ ಕಠಿಣ ಪರಿಶ್ರಮ ಮತ್ತು ಕೌಶಲ್ಯವನ್ನು ಬಯಸುತ್ತದೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ವೃತ್ತಿಯಲ್ಲಿ ಕೌಶಲ್ಯ ಹೊಂದಿ ಎಂದು ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಅವರು ಹೇಳಿದರು. ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಶುಕ್ರವಾರದಂದು ಆಯೋಜಿಸಿದ್ದ ಪರಿಶಿಷ್ಟ ಜಾತಿ ಪಂಗಡದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ಸಾಕಷ್ಟು ಅವಕಾಶಗಳಿವೆ. ತಂತ್ರಜ್ಞಾನದ ಸಹಾಯದಿಂದ ಹೊಸ ಬೆಳವಣಿಗೆಗಳನ್ನು ಗುರುತಿಸಿ ಅಧ್ಯಯನ ಮಾಡಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಸೌಲಭ್ಯವನ್ನು ಬಳಸಿಕೊಂಡು ಶೈಕ್ಷಣಿಕ ಉತ್ಕೃಷ್ಟತೆ ಸಾಧಿಸಿ ಎಂದು ಹೇಳಿದರು. ಬಿವಿವಿ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ವೀರಣ್ಣ ಸಿ ಚರಂತಮಠ ಅವರು ಖಾಸಗಿ ಕಾಲೇಜುಗಳಲ್ಲಿ ಓದುತ್ತಿರುವ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳಿಗೂ ಸರ್ಕಾರದ ಯೋಜನೆಯಾದ ಲ್ಯಾಪ್ಟಾಪ್ ವಿತರಣೆಯ ಸೌಲಭ್ಯವನ್ನು ಒದಗಿಸುತ್ತಿರುವುದು ಮೆಚ್ಚುವಂತಹ ಸಂಗತಿ. ವಿದ್ಯಾರ್ಥಿಗಳು ಸರ್ಕಾರದ ಈ ಯೋಜನೆಯ ಸೌಲಭ್ಯ ಪಡೆದುಕೊಂಡು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು. ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಆವಿಷ್ಕರಣಗಳಿರ್ತವೆ. ಕಾಲಕಾಲಕ್ಕೆ ಸರ್ಕಾರಗಳು ಕೂಡ ವೈದ್ಯಕೀಯ ಹಾಗೂ ತಾಂತ್ರಿಕ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ಕೊಡುತ್ತವೆ. ಬಿವಿವಿ ಸಂಘದಿಂದಲೂ ಬೀಳೂರು ಗುರುಬಸವ ಉತ್ಸವ ಸಮಿತಿಯಿಂದಲೂ ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲಾಗ್ತಾ ಇದೆ ಎಂದು ಹೇಳಿದರು. ವೈದ್ಯಕೀಯ ಶಿಕ್ಷಣ ಇಲಾಖೆಯಡಿ ಖಾಸಗಿ ಕಾಲೇಜುಗಳ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳ ಯೋಜನಾ ವೆಚ್ಚದಡಿ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಕಾಲೇಜಿನ 27 ವಿದ್ಯಾರ್ಥಿಗಳಿಗೆ ಮತ್ತು PMNM ದಂತಹ ಕಾಲೇಜಿನ 14 ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಲಾಯಿತು. ಇವತ್ತು ಬೆಳಗ್ಗೆ ಅರ್ಥಪೂರ್ಣವಾದ ಕಾರ್ಯಕ್ರಮ. ಒಟ್ಟಿಗೆ ನಾಡಹಬ್ಬ ದಸರಾದ ಶುಭಾಶಯಗಳು. ನಿನ್ನೆ ತಾನೇ ನಮ್ಮ ದಸರಾ ಆರಂಭ ಆಗಿದೆ. ಬಾಗಲಕೋಟೆ ಗೊತ್ತಿಲ್ಲ, ನೀವು ಕೇಳಿಸ್ತಾ ಇರುತ್ತೆ ಅಥವಾ ನೋಡ್ತಾ ಇರ್ತೀರ. ಎಲ್ಲ ಕಡೆ ದಸರೆಯ ಸಂಭ್ರಮ ಮನೆ ಮಾಡಿದೆ. ಈ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಕಳೆದ ವರ್ಷದ್ದು ಮತ್ತು ಈ ವರ್ಷದ ಲ್ಯಾಪ್ಟಾಪ್ ವಿತರಣೆಯನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದು ತುಂಬ ಸಂತೋಷವಾದ ವಿಷಯ. ಯಾಕೆಂದರೆ ನಿಮಗೆ ಇವತ್ತಿನ ದಿನಮಾನಗಳಿಗೆ ಕಂಪ್ಯೂಟರ್ ಲರ್ನಿಂಗ್ ತುಂಬ ಅವಶ್ಯಕತೆ ಇರ್ತದೆ. ನನ್ನ ತಮ್ಮ ಕೂಡ ಒಬ್ಬ ಡಾಕ್ಟರ್, ಅವರ ಓದ್ತಾ ಇದ್ದೀನಿ, ನಾನು ನೋಡ್ತಿದ್ದೀನಿ. ಆ್ಯಕ್ಚುಲಿ ನಾನೆಷ್ಟು ಓದಿಲ್ಲ, ಇದೆಲ್ಲ ಅಷ್ಟೊಂದು ಓದೋದಿರುತ್ತೆ. ಲ್ಯಾಪ್ಟಾಪ್ ಇರೋದ್ರಿಂದ ನಿಮ್ಮ ಓದಿನ ಒಂದು ಕೌಶಲ್ಯ ಹೆಚ್ಚು ಸುಧಾರಿತ ಆಗುತ್ತೆ ಮತ್ತು ನಿಮಗೆ ಟೈಮ್ ಸೇವ್ ಆಗ್ಬೋದು. ಅಥವಾ ನಿಮಗೆ ಯಾವಾಗಂದರೆ ಆವಾಗ, ಎಲ್ಲಂದರೆ ಅಲ್ಲಿ ನೀವು ನಿಮ್ಮ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಹೆಚ್ಚು ಕೌಶಲ್ಯದಿಂದ ಸ್ಕಿಲ್ ಎಲ್ಲದಕ್ಕೂ ಬೇಕು ಅಂತಲ್ಲ, ಓದೋದಕ್ಕೂ ಸ್ಕಿಲ್ಲಾಗಿ ಇದು ಕಂಪ್ಯೂಟರ್ ನೀವು ಉಪಯೋಗಿಸ್ಬೋದು. ಯಾಕೆಂದರೆ ಎಲ್ಲ ಈಗ ನೀವು ಬಾಗಲಕೋಟೆಗೆ ಓದ್ತಿದ್ದು ಇಡೀ ವಿಶ್ವದಲ್ಲಿನ ಎಲ್ಲ ವೈದ್ಯಕೀಯ ವಿಜ್ಞಾನ ಕಾಲೇಜುಗಳಲ್ಲಾಯಿತು ಅಥವಾ ವೈದ್ಯಕೀಯ ಸಂಶೋಧನೆಗಳಾಯಿತು, ಅವುಗಳೆಲ್ಲವನ್ನು ನಿಮ್ಮ ಶಿಕ್ಷಕರು ಅಥವಾ ನಿಮ್ಮ ಉಪನ್ಯಾಸಕರು ಎಷ್ಟು ಸಾಧ್ಯವೋ ಅಷ್ಟನ್ನು ಆ ಟೈಮಲ್ಲಿ ಹೇಳೋಕ್ಕಾಗುತ್ತೆ. ಓದಿದ್ದೆ ಎಲ್ಲವನ್ನು ನೀವು ಈಗೆಲ್ಲ ಪ್ರಬುದ್ಧರಾಗಿರ್ತೀರಿ. ನೀವು ಅದನ್ನು ಜ್ಞಾನವನ್ನು ಎಲ್ಲಿಂದನಾದರೂ ಇಕ್ಕಿ ಓದಿದರೆ ನಿಮ್ಮ ಒಂದು ವೈದ್ಯಕೀಯ ವೃತ್ತಿಗೆ ಹೆಚ್ಚು ಮಾನ್ಯತೆ ಮತ್ತು ಪ್ರಾಧಾನ್ಯತೆ ಸಿಗ್ತದೆ. ಯಾಕೆಂದರೆ ಊರಲ್ಲಿ 10 ಜನ ಡಾಕ್ಟ್ರಿದ್ರು, ಒಬ್ಬರು ತುಂಬ ಫೇಮಸ್ಸು, ಅವ್ರ ಕೈಗುಣ ಚೆನ್ನಾಗಿದೆ, ಅವ್ರ ಹತ್ರ ಹೋದರೆ ವಾಸಿ ಆಗುತ್ತೆ ಅಂತ ಒಬ್ಬರಿಬ್ಬರು ತುಂಬ ಫೇಮಸ್ ಆಗಿರ್ತಾರೆ. ಆ ಥರ ಒಂದು ಕೌಶಲ್ಯತೆಯನ್ನು ಪಡ್ಕೋಬೇಕು ಅಂದರೆ ನಮ್ಮ ಇನ್ವಾಲ್ವ್ಮೆಂಟ್ ತುಂಬ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈ ಯೋಜನೆಯನ್ನು ನೀವೆಲ್ಲರೂ ಕೂಡ ವೈಯಕ್ತಿಕವಾಗಿ ನಿಮ್ಮ ಜ್ಞಾನವೃದ್ಧಿಗೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ ಕೌಶಲ್ಯಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಪ್ರಾಂಶುಪಾಲರಿಗೆ, ಇತರ ಎಲ್ಲ ಆಯೋಜಕರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದಂಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಇವಾಗ ಬದಲಾವಣೆಗಳಾಗುತ್ತೆ. ಹೊಸ ಆವಿಷ್ಕಾರಗಳನ್ನು ನಾವು ಕಾಣ್ತಾ ಇದ್ದೀವಿ. ಸರ್ಕಾರನೂ ಕೂಡ ಬಹಳಷ್ಟು ಪ್ರಾಶಸ್ತ್ಯವನ್ನು ವೈದ್ಯಕೀಯ ಶಿಕ್ಷಣಕ್ಕೆ, ತಾಂತ್ರಿಕ ಶಿಕ್ಷಣಕ್ಕೆ ಕೊಡ್ತಾ ಇರೋದರಿಂದ ಇವತ್ತು ನಮ್ಮ ದೇಶ 10 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ಸರ್ಕಾರದ ವತಿಯಿಂದ ಏನು ಲ್ಯಾಪ್ಟಾಪ್ಗಳನ್ನು 41 ಜನ SC/ST ವಿದ್ಯಾರ್ಥಿಗಳಿಗೆ ಕೊಡೋದು ತುಂಬ ಒಳ್ಳೆಯ ಕೆಲಸ. ನಾನು ನೋಡಿದೆ ಇವನ್ನೆಲ್ಲರೂ ಯಾವ್ಯಾವ ಊರು ಅಂತ ಕೇಳಿದೆ. ಚಿಕ್ಕಮಗಳೂರು, ಮುಧೋಳ, ಯಾದಗಿರಿ. ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಕೂಡ ಪ್ರವೇಶ ಪಡಿತೀರಿ. ಇದಕ್ಕೆ ಕಾರಣ ಸರ್ಕಾರ.
ನಿಮಗೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇರೋದ್ರಿಂದ ನಿಮಗೆ ಅಭ್ಯಾಸ ಮಾಡುವಂಥ ಒಂದು ಮನೋಭಾವ ಬರ್ತದೆ. ಈ ಲ್ಯಾಪ್ಟಾಪ್ ಕೊಡುವಂಥ ಉದ್ದೇಶ ನಿಮಗೆ ಇನ್ನೂ ಹೆಚ್ಚು ತರಬೇತಿಯನ್ನು ಹೊಂದಿ ಮಾಡಲಿ ಅಂತ. ನಾವು ಬರೀ ಸರ್ಕಾರನೂ ಕೊಡ್ತದೆ, ಆದರೆ ನಮ್ಮ ಸಂಘದ ಬೀಳೂರು ಗುರುಸವ ಉತ್ಸವ ಸಮಿತಿ ಅಂತ ಇದೆ, ಅಲ್ಲಿಯೂ ಕೂಡ ಹೋದ ಸರಿ 10 ವಿದ್ಯಾರ್ಥಿಗಳಿಗೆ ನಾವು ಗೌರವಧನವನ್ನು ಕೊಟ್ಟಿವಿ. ಈ ಸರಿ 30 ಜನರಿಗೆ ಕೊಡ್ರಿ ಅಂತ ಅವ್ರು ಕಳಿಸ್ಕೊಟ್ಟಾರೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನರಿಗೆ ಕೊಡ್ತೀವಿ. ಒಳ್ಳೆ ರೀತಿಯಿಂದ ಇದರಲ್ಲಿ ಮೆಡಿಕಲ್ ಫೀಲ್ಡ್ ಹೆಂಗಂದ್ರೆ ಬುದ್ಧಿವಂತಿಕೆ ಇರಬೇಕು ಒಂದು, ಅದು ಹಾರ್ಡ್ ವರ್ಕಿನಿಂದನೇ ನೀವು ಒಳ್ಳೆಯ ಡಾಕ್ಟರ್ ಆಗೋದು. ಇದರಲ್ಲಿ ಮೇಡಮ್ ಅವ್ರ ಕೈಗುಣ ಅಂತ ಒಮ್ಮೆ ಆ ಶಾಪ್ ಬಿತ್ತು ಅಂದರೆ ನಿಮ್ಮನ್ನು ಹಿಡಿಯೋರು ಯಾರಿಲ್ಲ. ಅನೇಕ ಅವಕಾಶಗಳದಾವು. ನೀವು MBBS ಮಾಡಿ ಬೇಕಾದಷ್ಟು PGಗಳನ್ನು ಮಾಡ್ಬೋದು, ಆಮೇಲೆ ಸೂಪರ್ ಸ್ಪೆಷಾಲಿಟಿಗಳನ್ನು ಮಾಡ್ಬೋದು. ಸಾಕಷ್ಟು ಅವಕಾಶಗಳದಾವು. ಸರ್ಕಾರದ ಸೌಲಭ್ಯಗಳನ್ನು ಬಳಸ್ಕೊಂಡು ನೀವೆಲ್ಲ ಒಳ್ಳೆಯ ಡಾಕ್ಟರ್ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಹೇಳೋ ಮಾತು ಬೇಡ.